ನಾಗವಾರದಿಂದ ಸುರೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಸರ್, ಏನ್ ಹೇಳ್ತೀರಿ? 3.5 ಕೋಟಿ ಹೆಚ್ಚು ಕಡಿಮೆ 3.5 ಕೋಟಿ ಮಹಿಳಾ ರಾಜ್ಯ ಆಗಿದೆ ನಮ್ದು. ನಮಸ್ಕಾರ ಮೇಡಮ್ ಅವರ. 3.5 ಕೋಟಿ ಮಹಿಳೆಯರು ಇರುವಂತ ರಾಜ್ಯ ನಮ್ದು. 3.5 ಕೋಟಿ ಮಹಿಳೆಯರು ಇರುವಂತ ರಾಜ್ಯ. ಇದ್ರಲ್ಲಿ ಒಬ್ಬರಿಗೂ ಮಹಿಳೆಯರ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಎಂತ ಸರ್ಕಾರ ಮೇಡಮ್ ಇದು? 9 ಜನ ಮಹಿಳೆಯರು ಕೊಡುವಂತ ಜಾಗದಲ್ಲಿ ಒಬ್ಬರಿಗೂ ಕೊಡ್ಲಿಲ್ಲ. ಮಹಿಳೆಯರು ಮರ್ಯಾದೆ ಕಳೆದಿದ್ದಾರೆ. ಇಂಥ ಸರ್ಕಾರ ಯಾತಕ್ಕೆ ಇರ್ಬೇಕು? ಮಹಿಳೆಯರು ಓಟ್ ಯಾಕೆ ಕೊಡ್ಬೇಕು ಮೇಡಮ್ ಇವ್ರಿಗೆ? ಮಹಿಳೆಯರು ಓಟ್ ಬೇಕು ಅವ್ರಿಗೆ. ಯಾಕೆ ಬೇಕು ಮಹಿಳೆಯರದು? ಮಹಿಳೆಯರು ಈಗ ಒಂದೇ ಕೊಡ್ಬೇಕನ್ನೋದು ಎಲ್ಲ ಐತ್ರಿ ಸರ್ ರೂಲ್ಸ್? ಎಲ್ಲಿದೆ ಸರ್? 9 ಕೊಡ್ಬೇಕಲ್ಲ. ಈಗ 33% ಪ್ರಕಾರ 9 ಕೊಡ್ಬೇಕಲ್ಲ ಅವರು. ಮಹಿಳೆಯರು ಎಲ್ಲ ಎಜುಕೇಟೆಡ್ ಮಹಿಳೆಯರು ಇದ್ದಾರೆ ಈ ಸರ್ಕಾರದಲ್ಲಿ. ಇವರೇ ಮಾಡ್ಕೊಂಡಿದ್ದಾರೆ ಮೇಡಮ್. ಪುರುಷ ಪ್ರಧಾನ ಇವರೇ ಮಾಡ್ಕೊಂಡಿರೋದು, ಮಹಿಳೆಯರು ಕೊಡಬಾರ್ದು ಅಂತ. ಪುರುಷ ಪ್ರಧಾನನೋ ಮಹಿಳೆ ಪ್ರಧಾನನೋ ಸರಿ ಸಮಾನವಾದ ಹಕ್ಕುಗಳಿಗೆ ನಾವು ಕೂಡ ಹಕ್ಕುದಾರರು ಇದ್ದೀವಿ. ಅದೇ ಮೇಡಮ್, ಮಹಿಳೆಯರು ಬುದ್ಧಿ ಕಳಿಸ್ಬೇಕಾದ್ರೆ ಅವ್ರು ಮತ ಹಾಕೋದ್ರಲ್ಲಿ ಬುದ್ಧಿ ಕಳಿಸ್ಬೇಕು. ಅವ್ರಿಗೆ 2,000 ರೂಪಾಯಿ ಕೊಡೋದು, ಅಕ್ಕಿ ಕೊಡೋದು, ಬಸ್ ಫ್ರೀ ಮಾಡೋದು, ಈ ತರ ಮೂಗು ನೋಡಿದ್ರೆ ಸಂಸತ್ನಲ್ಲಿ ಒಂದ್ ಮಾತಾಡ್ತಾರೆ, ಇಲ್ಲಿ ನೋಡಿದ್ರೆ ಒಂಥರ ಮಾಡ್ತಾರೆ. ಇವ್ರದ್ದು ಏನ್ ಡಬಲ್ ಸ್ಟ್ಯಾಂಡರ್ಡ್ ಸರ್ ಇವ್ರದ್ದು? ಅಲ್ಲ ಸಂಸತ್ನಲ್ಲಿ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ದೊಡ್ಡ ದೊಡ್ಡ ಭಾಷಣ ಹೊಡಿತಾರಪ್ಪ. ಅಲ್ಲಿ ರಾಜ್ಯದ ವಿಚಾರಕ್ಕೆ ಬಂದ್ರೆ ಪಾಪ DK ಶಿವಕುಮಾರ್ ಅವ್ರ ಕೈ ಕಟ್ಟ ಹಾಕ್ಬಿಟ್ಟು ಲಿಸ್ಟ್ ಕೊಡ್ತೀವಿ ನೀವು ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಕೊನೆ ಕ್ಷಣದಲ್ಲಿ ಈ ಕಡೆ ರಾಜ್ಯದ ಜನ ಎಲ್ಲ ಅವ್ರನ್ನ ಬೈಕಬೇಕು. ಈಗ DK ಶಿವಕುಮಾರ್ ಅವ್ರನ್ನ ಮಾಡೋದ್ ನೋಡಿದ್ರೆ ಅವ್ರು ಹೈಕಮಾಂಡ್ ಅವರು. ಅದೇ ಮಹಿಳಾ ಮಸೂದೆನ ಸೋಲಿಸೋದಲ್ಲ ಮೇಡಮ್ ಇವರು ಲಾಸ್ಟ್ ಟೈಮ್ ಅಲ್ಲಿ ಸಂಸತ್ತಲ್ಲಿ. ಅದಕ್ಕೆ ರಾಹುಲ್ ಗಾಂಧಿ ಆಗ್ಲಿ ಪ್ರಿಯಾಂಕಾ ಗಾಂಧಿ ಆಗ್ಲಿ ಏನ್ ಮಾಡ್ತಾರೆ ಹೇಳಿ? ಇಲ್ಲಿ ಇವ್ರಿಗೆ ಹೇಳಕ್ ಆಗೋದಿಲ್ವಲ್ಲ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಈಗ ಶರಣ್ ಗೌಡ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರೀ ಸರ್ ಶರಣ್ ಗೌಡ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಇವರು ರಾಜಕಾರಣ ಸಂವಿಧಾನ ಹಿಡ್ಕೊಂಡು ರಾಜಕಾರಣ ಮಾಡ್ತಾರೆ ಮೇಡಮ್. ಜನರ ಕಡೆ ಬಂದಾಗ ಸಂವಿಧಾನದೊಳಗೆ ಹೇಳಿದ್ರು ಮೇಡಮ್, ಮಹಿಳೆಯರಿಗೆ ಮೀಸಲಾತಿ ಇದೆಯಲ್ಲ, ಯಾಕೆ ಕೊಡ್ತಾ ಇಲ್ಲ ಇವರು ರಾಜಕೀಯನ ಬೇರೆ ರೀತಿ ರಾಜಕೀಯ ಮಾಡಿ ಮಹಿಳಾ ಘಟಕದವರು ಸುಮ್ಮನೆ ಮಾಡೋದು ಮೇಡಮ್. ಈ ಬೀದಿಗಳು ಹೋರಾಟ ಮಾಡಿ ಅವ್ರಿಗೆ ಸಚಿವ ಸ್ಥಾನ ಕೊಡಿಸ್ಬೇಕು ಮೇಡಮ್. ಅಲ್ಲ, ಈ ಮಹಿಳಾ ಘಟಕ ಎಲ್ಲ ಬರಲ್ರಿ ಸರ್, ಇವರೆಲ್ಲ ಬರಲ್ಲ, ಇವರು ಸರಿ ಇಲ್ರಿ ಸರ್, ಇವ್ರ ಸಲುವಾಗಿ ನಾವು ಹೇಳ್ರಿ ಸರ್. ಸರ್ ನಾಗಚೌಧರಿ ಮೇಡಮ್ ಪ್ರತಿಯೊಂದು ಭಾಷಣದಾಗ ಹೇಳ್ತಾರ, ಇದು ಪುರುಷ ಪ್ರಧಾನ ಸಮಾಜ ಅಲ್ಲ, ಮಹಿಳೆಯರಿಗೆ ಮೀಸಲಾತಿ 50% ಇದೆ, ಹಾಗೆ ಹೀಗೆ ಅಂತ ಹೇಳಿ ಮೇಡಮ್. ಅದಕ್ಕೆ ಕೇಂದ್ರ ಸರ್ಕಾರದವ್ರು ಮಾಡೋದು 33% ಮಾಡಿದಾಗ ಯಾರು ಬೆಂಬಲ ಕೊಡಲಿಲ್ಲ. ಹೌದ್ರೆ ಈಗ ನೂತನ ಸಚಿವರಾಗಿದಾರಲ್ಲ ಮೇಡಮ್, ಇವ್ರಿಗೆಲ್ಲ ಧರ್ಮಸ್ಥಳಕ್ಕೆ ಮಂಜುನಾಥನ ಹತ್ರ ಕರ್ಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸಿ ₹1 ಭ್ರಷ್ಟಾಚಾರ ಮಾಡ್ಬಿಡೋದು ಅಂತ ಹೇಳಿ ಮಾಡಿಸ್ರಿ ಮೇಡಮ್. ನೋಡೋಣ, ಎಲ್ಲಾ ಭ್ರಷ್ಟಾಚಾರಿಗಳೇ. ಸುಮ್ಮನೆ ಭ್ರಷ್ಟಾಚಾರಿ ನೋಡ್ರಿ, ಭ್ರಷ್ಟಾಚಾರದ ಆರೋಪಿಗಳಿಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ಹಗರಣದ ಆರೋಪಿಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ, ಆದ್ರೆ ದಕ್ಷಿಣ ಮಹಿಳಾ ನಾಯಕರಿಗೆ ಇವರು ಆದ್ಯತೆ ಕೊಟ್ಟಿಲ್ಲ. ಇದು ಯಾವ ರೀತಿ ವರ್ಷ ಆಯ್ತು ಸರ್ ಇವ್ರದ್ದು? ಹೌದು ಮೇಡಮ್, ಹೌದು ಮೇಡಮ್. ಇದು ಏನಿಲ್ಲ ಮೇಡಮ್, ಈಗ ಏನ್ ಉತ್ತರ ಕೊಡ್ತಾರೆ ಮೇಡಮ್? ಕೊಡ್ಲಿ ಅವರು ಮಹಿಳೆಯರಿಗೆ ಇಲ್ಲ. ಈ ರಾಜ್ಯದ ಮಹಿಳೆಯರನ್ನ ಫೇಸ್ ಮಾಡುವಂತಹ ಮುಖ ಈ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತಹ ಮಹಿಳಾ ಕಾರ್ಯಕರ್ತರಿಗೆ ಒಂದ್ ಸ್ವಲ್ಪ ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಮತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮ ಹಕ್ಕು ಅಧಿಕಾರಗಳ ಬಗ್ಗೆ ನೀವು ನಾಳೆ ಬೇರೆಯವರಿಗೆ ಭಾಷಣ ಹೊಡೆಯೋಕೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೋಸ್ಕರ ನೀವು ಮಾತಾಡಿ. ಇವತ್ತು ನಾವು ಮಾತಾಡ್ತಾ ಇದೀವಿ, ನಾವೇನು ರಾಜಕೀಯ ನಾಯಕರುಗಳೆಲ್ಲ, ನಾವು ಪತ್ರಕರ್ತರ. ಯಾಕೆ ಅಂತಂದ್ರೆ ಯಾರಿಗೆ ಧ್ವನಿ ಇಲ್ಲ ಅವ್ರಿಗೆ ಧ್ವನಿಯಾಗುವಂತಹ ಅವಕಾಶವನ್ನ, ಒಂದು ವರವನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ವ್ಯರ್ಥವಾಗಿ ನಾವು ಯಾವ್ದಾವ್ದಕ್ಕೂ ಉಪಯೋಗಿಸ್ಕೊಳ್ಳೋದಲ್ಲ, ಸಮಾಜಕ್ಕೋಸ್ಕರ ಉಪಯೋಗಿಸ್ಕೋಬೇಕು. ಆ ಒಂದು ಬದ್ಧತೆಯಲ್ಲಿ, ಆ ಒಂದು ವೃತ್ತಿ ಧರ್ಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಬಹಳ ಜನರಿಗೆ ನಾನು ಇಷ್ಟ ಆಗದೆ ಇರ್ಬೋದು, ಐ ಡೋಂಟ್ ಕೇರ್. ಇಲ್ಲ ಮೇಡಮ್, ನಿಮ್ಗೆ ಯಾರು ನಿಮ್ಗೆ ಇಡೀ ಕರ್ನಾಟಕನ ಪ್ರೀತಿಸೋದು ಮೇಡಮ್, ನೀವು ನೇರವಾಗಿ ಮಾತಾಡ್ತೀರಿ ಮೇಡಮ್. ಅಲ್ಲ ಸರ್, 4 ಜನ ಈಗ MLCಗಳು ಪಾಪ ಅವ್ರು ನೋಡ್ರಿ, ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರು ಅನೌನ್ಸ್ ಮಾಡಿಬಿಟ್ರು. ನಾವು ಅವ್ರನ್ನೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ವಿ. ಮೇಡಮ್ ಹೆಂಗ್ರಿ ಮೇಡಮ್, ಏನ್ರಿ ಮೇಡಮ್ ಅಂದ್ರೆ, ಇಲ್ಲ ನನ್ನ ಹೆಸರು ತಗೊಂಡಿದ್ದು ನಂಗೆ ಖುಷಿ ಆಗಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ. ಚಲೋ ಸೀರೆ ಉಟ್ಕೊಂಡು ಅವ್ರು ಬಂದಾರ್ರಿ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಫೋನ್ ಮಾಡಿ ಬರಬೇಡ ಅಂತ ಅಂತಾರಂತ. ಎಷ್ಟು ಅಸಹ್ಯ ಸರ್ ಇದು. ಇಲ್ಲ ಮೇಡಮ್, ಟೋಟಲಿ ಕರ್ನಾಟಕ ಮಹಿಳೆಯರಿಗೆ ಅವಮಾನ ಮೇಡಮ್. ಬೀದಿಗಿಳಿದು ಹೋರಾಟ ಮಾಡಿ ಅವ್ರಿಗೆ ತಿಳಿಸ್ಬೇಕು ಮೇಡಮ್, ಮಹಿಳೆಯರಿಗೆ ಯಾವ ರೀತಿ ಬೆಲೆ ಕೊಡಬೇಕು, ಸಂವಿಧಾನದೊಳಗೆ ಜಾರಿ ತರಬೇಕು ಮೇಡಮ್. ಇಲ್ಲಿ ಮಠ ನಮ್ದು ಹೋರಾಟ ನಿಲ್ಬಾರ್ದು ಮೇಡಮ್. ಇದು ಪ್ರಜಾಪ್ರಭುತ್ವ ವಿರೋಧಿ ಸರ್, ಇದು ಪ್ರಜಾಪ್ರಭುತ್ವ ಆಶಯಗಳಿಗೆ ವಿರುದ್ಧವಾದಂತದ್ದು ಇದು. ಇಲ್ಲ ಮೇಡಮ್, ಅವ್ರವ್ರ ಅನುಕೂಲ ತಕ್ಕಂತ ಪ್ರಜಾಪ್ರಭುತ್ವ ಸಂವಿಧಾನ ಬರೆದು ಬಿಟ್ರೆ ಮೇಡಮ್. ಅವ್ರು ಯಾರು ಒತ್ತಡ ಬರ್ತು ನೋಡಿ ಅವ್ರಿಗೆ ಮಾಡೋದು ಸರ್ ಸಚಿವ ಸ್ಥಾನ ಮೇಡಮ್. ಮಹಿಳೆಯರಿಗೆ ಬೆಲೆ ಕೊಟ್ರೆ ಮೇಡಮ್ ಈ ಸರ್ಕಾರ. ಕರೆಕ್ಟ್ ರೀ ಸರ್. ಥ್ಯಾಂಕ್ ಯು ವೆರಿ ಮಚ್ ರೀ ಶರಣ್ ಗೌಡ್ರ. ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ.
ಈಗ ವಿಜಯನಗರದಿಂದ ಮಂಗಳಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಗಳಾ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಟಿವಿ ನೋಡ್ತಾ ಇದ್ದೀರಾ? ಹಾ ನೋಡ್ತಿದೀವ್ರಿ ಮೇಡಮ್. ಹೇಳ್ರಿ ಮೇಡಮ್, ಏನ್ ಹೇಳ್ಬೇಕು ಅನಿಸ್ತಿದೆ ಹೇಳ್ರಿ. ಅಲ್ಲ ಏನ್ ಹೇಳ್ಬೇಕ್ರಿ, ಏನ್ ರಾಜಕಾರಣ ಮಾಡ್ತಾರೋ ಏನೋ ಅಲ್ಲ ಇದೆಯೋ, ಯಾಕೆ ಈ ತರ ಮಾಡ್ತಾರೋ ಅಂತ ಗೊತ್ತಾಗಂಗಿಲ್ಲ. ಒಬ್ರಿಗೊಂದ್ ಮಾಡ್ಬಾರ್ದ್ರಿ, ಎಲ್ಲ ಇದನ್ನ ಒಂದೇ ತರ ನೋಡ್ಬೇಕು. ಈ ಜಾತಿ ಅವೆಲ್ಲ ಮಹಿಳೆ ಅದು ಎಲ್ಲರಿಗೆ ಸಮಾನಾಧಕ ಕೊಟ್ರ ಆಯ್ತ್ರಿ. ಅಲ್ಲ, ಮಹಿಳೆಯರಿಗೆ ಅವಕಾಶ ಇಲ್ಲ, ಬರೀ ಗಂಡು ಮಕ್ಕಳಿಗೆ ಅವಕಾಶ. ಮಹಿಳೆಯರಿಗೂ ಕೊಡ್ಬೇಕಲ್ಲ ಮೇಡಮ್, ಅವ್ರಿಗೆ ಸಮಾನವಾಗಿ ಅಧಿಕಾರ ಕೊಡ್ಬೇಕು, ಅವ್ರದ್ದು ಆಡಳಿತ ನೋಡ್ಬೇಕು. ಯಾಕೆ ಓಟ್ ಹೆಣ್ಮಕ್ಳ ಹತ್ರ ಹಾಕ್ಸೇನಲ್ವಾ ಇವರು? ಓಟಿಗಷ್ಟೇ ಹೆಣ್ಮಕ್ಳು, ಓಟಿಗಷ್ಟೇ ಅದ್ಯಾವ್ದೋ ಗೃಹಲಕ್ಷ್ಮಿ ಅಂತ ಮಾಡಿದ್ರು, ಅದಕ್ಕೆ ಮತ್ತೆ 16 ಇವನ್ನೆಲ್ಲ ತಂದಿಟ್ಟಾರೆ. ಅರ್ಜಿ ಆಗ್ಬೇಕು, KYC ಮಾಡ್ಬೇಕು, ಅಲ್ಲೋಗ್ರಿ ಇಲ್ಲೋಗ್ರಿ. ಅವ್ರೇನು ಅಲ್ಲಿ ಕುತ್ಕೊಂಡು ಹೇಳ್ಬಿಡ್ತಾರ ಮೇಡಮ್. ಮರೆ ಮೇಲೆ ಇಲ್ಲೆಲ್ಲ ಅಡ್ಡಾಡೋದು, ನಾವ್ ಆಧಾರ್ ಕಾರ್ಡ್ ಹಿಡ್ಕೊಂಡು ಪ್ರತಿಯೊಂದು ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿಗೆ ಹೋಗ್ಬೇಕು. ತಪ್ಪಿಸ್ಕೊಳಕ್ 1-2-3 ತಿಂಗಳ ತಪ್ಸಿದ್ರೆ ಒಂದಿಟ್ಟು ಖಜಾನಾಗ ದುಡ್ಡು ಉಳಿತೈತಿ, ಯಾಕೆ ಹೆಣ್ಮಕ್ಳು ಕೊಡ್ಬೇಕಂತ. ಹ್ಞೂನ್ರಿ ಇವೆಲ್ಲ ಅಡ್ಡಾಡಿ ಅದು ಎಷ್ಟು ಕಷ್ಟ ಮೇಡಮ್. ಮರೆ ಅವ್ರೇನ್ ಮೇಲೆ ಕುತ್ಕೊಂಡು ತಮ್ಗೆ ಅಲ್ಲಿ ಕುರ್ಚಿ ಮೇಲೆ ಕುತ್ಕೊಂಡು ಹೇಳ್ಬಿಡ್ತಾರೆ ತಮ್ಗೆ ಬಾಯಿ ಬಂದಿದ್ದು. ಇಲ್ಲ ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು ಮಂಗಳಾ ಅವರೇ, ಥ್ಯಾಂಕ್ ಯು.